ಹಾಯ್ ನಮಸ್ತೆ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಮೇಷ ರಾಶಿ 2025 ವರ್ಷದಲ್ಲಿ ಸ್ನೇಹಿತರೆ ಯುಗಾದಿ ಮುಗಿದ ನಂತರ ಸಾಕಷ್ಟು ರಾಶಿಗಳು ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದಾರೆ. ಅದರಲ್ಲೂ ಮೇಷರಾಶಿಯವರು ಒಬ್ಬರು ಅಂತಲೇ ಹೇಳ್ಬೋದು. ಗುರುಬಲದಿಂದ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದಾರೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಸ್ಕಿಪ್ ಮಾಡೋದ್ರಿಂದ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸೋದಿಷ್ಟೇ, ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಹೊಸದಾಗಿ ವಿಸಿಟ್ ಮಾಡಿ ಏನಾದರೂ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಮಾಹಿತಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ವಾಚ್ ಮಾಡೋದ್ರಿಂದ ಫುಲ್ ಇನ್ಫಾರ್ಮೇಷನ್ ತಿಳ್ಕೊತೀರಾ. ಇದರ ಜೊತೆಗೆ ನನ್ನ ಚಾನಲ್ನಲ್ಲಿ ಬರುವಂತಹ ಸರಳ ಪರಿಹಾರವನ್ನು ನಿಮ್ಮ ಸಮಸ್ಯೆಗಳಿಗೆ ಕಷ್ಟಗಳಿಗೆ ಈ ಪರಿಹಾರಗಳನ್ನು ಫಾಲೋ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟ 99% ನಿವಾರಣೆಯಾಗಲಿದೆ ಸ್ನೇಹಿತರೆ. ಹಾಗಿದ್ದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ದಿನನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಮೊದಲನೇದಾಗಿ ಮೇಷರಾಶಿ 2025 ವರ್ಷದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದಾರೆ ಅನ್ನೋದನ್ನ ಮೊದಲನೇದಾಗಿ ತಿಳಿಸ್ಕೊಟ್ಬಿಡ್ತೀನಿ. ಮೇಷರಾಶಿಯವರಿಗೆ 2025 ಮಿಶ್ರ ಫಲಗಳನ್ನು ನೀಡುತ್ತದೆ. ಶನಿಯ ಆರ್ಥಿಕ ಸಮಸ್ಯೆಗಳು ಮತ್ತು ಕೌಟುಂಬಿಕ ಕಲಹಗಳನ್ನು ಉಂಟು ಮಾಡಬಹುದು. ಉದ್ಯೋಗಿಗಳಿಗೆ ಕೆಲಸದ ಒತ್ತಡ ಮತ್ತು ವ್ಯಾಪಾರಸ್ಥರಿಗೆ ಆರ್ಥಿಕ ನಷ್ಟ ಉಂಟಾಗಬಹುದು. ಸ್ನೇಹಿತರೆ, ಆರೋಗ್ಯದ ವಿಷಯದಲ್ಲಿ ಕೆಲವು ಸಮಸ್ಯೆಗಳು ಎದುರಾಗಬಹುದು. ಇದಕ್ಕೆಲ್ಲ ಪರಿಹಾರ ಇದೆ. ಯಾವ ತಿಂಗಳು ಎಚ್ಚರಿಕೆ ಇರಬೇಕು, ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಮೇಷರಾಶಿಯವರ ಗುಣಲಕ್ಷಣಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಮೇಷರಾಶಿಯ ಕಾಲಪುರುಷನ ಮೊದಲ ರಾಶಿ ಮೇಷ. ರಾಶಿಯನ್ನು ಅಸ್ಥಿರ ರಾಶಿಚಕ್ರ ಚಿಹ್ನೆ ಎಂದು ಪರಿಗಣಿಸಲಾಗುತ್ತದೆ. ಇದು ಅಗ್ನಿಯ ಅಂಶದ ಸಂಕೇತವಾಗಿದೆ. ಈ ರಾಶಿಚಕ್ರದ ಚಿಹ್ನೆಯು ಟಗರು. ಈ ರಾಶಿಯಲ್ಲಿ ಅಶ್ವಿನಿ ಮತ್ತು ಭರಣಿ ನಕ್ಷತ್ರದ ಎಲ್ಲ ಪಾದಗಳು ಮತ್ತು ಕೃತಿಕಾ ನಕ್ಷತ್ರದ ಮೊದಲ ಪಾದ ಬರುತ್ತದೆ. ಸ್ನೇಹಿತರೆ, ಮೇಷರಾಶಿಯ ವರ್ಣವು ಕ್ಷತ್ರಿಯ ಯೋಧ. ಮಂಗಳವನ್ನು ಮೇಷರಾಶಿಯ ಅಧಿಪತಿ ಗ್ರಹವೆಂದು ಪರಿಗಣಿಸಲಾಗಿದೆ. ಸ್ನೇಹಿತರೆ, ಮೇಷರಾಶಿಯಲ್ಲಿ ಜನಿಸಿದವರು ದೇಹ ರಚನೆಯು ಮಧ್ಯಮ ಎತ್ತರವನ್ನು ಹೊಂದಿರುತ್ತಾರೆ. ಅಂದರೆ ಇವರ ತೀರ ಕುಳ್ಳಗಿರುವವರಲ್ಲ ಸ್ನೇಹಿತರೆ, ತೀರ ಉದ್ದಗಿರುವವರಲ್ಲ ಅಂತಲೇ ಹೇಳ್ಬೋದು. ಇನ್ನು ಮೇಷರಾಶಿಯವರ ಸ್ವಭಾವವನ್ನು ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಮೇಷರಾಶಿಯವರ ಸ್ವಭಾವ ಹೇಗಿರಲಿದೆ ಅನ್ನೋದನ್ನ ತಿಳ್ಕೊಳ್ಳಿ. ಫಸ್ಟು, ಮೇಷರಾಶಿಯಲ್ಲಿ ಜನಿಸಿದವರು ಧೈರ್ಯದಿಂದ ವರ್ತಿಸುತ್ತಾರೆ. ಸದೃಢ ನಿರ್ಧಾರ ಮತ್ತು ಕ್ರಿಯಾಶೀಲತೆಯನ್ನು ಇಷ್ಟಪಡುತ್ತಾರೆ. ಅವರ ಸ್ವಭಾವವು ಕೆಲವು ಸಲ ಹಠಮಾರಿ ಎನ್ನುವಂತೆ ಭಾಸವಾಗುತ್ತದೆ. ಸ್ನೇಹಿತರೆ, ತಮ್ಮ ಗುರಿಗಳ ವಿಚಾರದಲ್ಲಿ ಕಡೆಗೆ ರಾಜಿ ಮಾಡಿಕೊಳ್ಳಲು ಅವರು ಇಷ್ಟಪಡುವುದಿಲ್ಲ. ಎಂಥದೇ ಪರಿಸ್ಥಿತಿಗೆ ಹೊಂದಿಕೊಳ್ಳಲು ಮತ್ತು ಸವಾಲುಗಳಿಗೆ ಮುಖಾಮುಖಿಯಾಗಲು ಸದಾ ಸಿದ್ಧರಾಗಿರುತ್ತಾರೆ. ಕ್ರೀಡೆಯಲ್ಲಿಯೂ ಅವರಿಗೆ ಆಸಕ್ತಿ ಇರುತ್ತದೆ. ಸ್ನೇಹಿತರೆ, ಇಂಥದ್ದೇ ಪಡ್ಕೋಬೇಕು ಅಂದರೆ ಖಂಡಿತವಾಗಿಯೂ ಅದಕ್ಕೆ ಶ್ರಮ ಪಡ್ಕೊಳ್ತಾರೆ. ಸ್ನೇಹಿತರೆ, ಇವರ ಸ್ವಭಾವ ಇದು ಅಂತಲೇ ಹೇಳ್ಬೋದು ಮೇಷರಾಶಿಯವ್ರದ್ದು. ಇನ್ನು ಮೇಷರಾಶಿಯ ಅಧಿಪತಿ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ. ಮೇಷರಾಶಿಯ ಅಧಿಪತಿ ಮಂಗಳವನ್ನು ಮೇಷರಾಶಿಯ ಅಧಿಪತಿ ಗ್ರಹವೆಂದು ಪರಿಗಣಿಸಲಾಗಿದೆ. ಹೀಗಾಗಿ ಮಂಗಳನ ಪ್ರಭಾವ ಈ ರಾಶಿಗೆ ಸೇರಿದವರ ಮೇಲೆ ನಿಚ್ಚಳವಾಗಿ ಇರುತ್ತದೆ. ಭೂಮಿ, ಕಟ್ಟಡ, ವಾಹನ, ಶೌರ್ಯ, ಧೈರ್ಯ, ಸಹೋದರರು, ಸಂಬಂಧಿಕರು ಮತ್ತು ಸ್ನೇಹಿತರು ವಿಚಾರದಲ್ಲಿ ಇವರು ಅದೃಷ್ಟಶಾಲಿಗಳು ಅಂತಲೇ ಹೇಳ್ಬೋದು. ಇದಕ್ಕೆ ಮುಖ್ಯ ಕಾರಣ ಮಂಗಳನ ಕೃಪೆ. ಸ್ನೇಹಿತರೆ, ಮೇಷರಾಶಿಯ ಜನರು ಮಂಗಳನ ಮಂಗಳಕರ ಪ್ರಭಾವದಿಂದ ಎಲ್ಲರೊಂದಿಗೂ ಸ್ನೇಹಪರವಾಗಿ ವರ್ತಿಸುತ್ತಾರೆ. ತಮ್ಮ ಗುರಿಗಳನ್ನು ಸುಲಭವಾಗಿ ಸಾಧಿಸಿಕೊಳ್ಳುತ್ತಾರೆ. ಮಂಗಳನ ಕೃಪಕಟಾಕ್ಷ ಬಲವಾಗಿದ್ದರೆ ಎಲ್ಲ ರೀತಿಯ ಸಂತೋಷವು ಸುಲಭವಾಗಿ ಪ್ರಾಪ್ತಿಯಾಗುತ್ತದೆ. ಅದೇ ರೀತಿ ಮೇಷರಾಶಿಯ ಚಿಹ್ನೆಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಸಾಕಷ್ಟು ಜನ ಕೇಳ್ತಾ ಇರ್ತೀರ, ಸಿಂಹ ಬಂದರೆ ಸಿಂಹ ರಾಶಿನ, ಮೇಷ ಬಂದರೆ ಯಾವ ಚಿಹ್ನೆ ಇರುತ್ತೆ ಅನ್ನೋದನ್ನ ಸಾಕಷ್ಟು ಕಮೆಂಟ್ ಮಾಡ್ತಾ ಇರ್ತೀರ. ತಪ್ಪದೆ ಮೇಷರಾಶಿಯವರು ತಿಳ್ಕೊಳ್ಳಿ, ಈ ರಾಶಿಚಕ್ರ ಚಿಹ್ನೆ ಟಗರು. ಟಗರನ್ನು ಧೈರ್ಯ ಮತ್ತು ನಿರ್ಭಯದ ಸಂಕೇತವೆಂದು ಪರಿಗಣಿಸಲಾಗಿದೆ. ಜನಸಮೂಹ ಎಷ್ಟೇ ಇದ್ದರೂ ಎಲ್ಲಿಯೇ ಇದ್ದರೂ ಟಗರುಗಳಿಗೆ ಹೆದರಿಕೆ ಇರುವುದಿಲ್ಲ. ಅದು ತನ್ನ ಕೆಲಸದಲ್ಲಿ ತಾನು ನಿರಂತರವಾಗಿ ನಿರ್ಭಯದಿಂದ ತೊಡಗಿಸಿಕೊಳ್ಳುತ್ತದೆ. ಈ ಕಾರಣಕ್ಕೆ ಮೇಷರಾಶಿಯ ಜನರು ತಮ್ಮ ಗುರಿಗಳ ಕಡೆಗೆ ನಿರಂತರ ಜಾಗರೂಕರಾಗಿ ಮತ್ತು
ಸಕ್ರಿಯರಾಗಿ ಮುನ್ನುಗ್ಗುತ್ತಾರೆ ಸ್ನೇಹಿತರೆ. ಮೊದಲೇ ತಿಳಿಸಿರುವ ಹಾಗೆ ಇದನ್ನು ಪಡ್ಕೋಬೇಕು ಅಂದರೆ ಸ್ನೇಹಿತರೆ ಆ ಕೆಲಸದಲ್ಲಿ ಶ್ರಮಪಟ್ಟು ಪಡ್ಕೊಳ್ತಾರೆ ಅಂತಲೇ ಹೇಳ್ಬೋದು. ಯಾರ ಜೊತೆನೂ ಕೂಡ ಸ್ನೇಹಿತರೆ ಅತಿಯಾಗಿ ವಾದಕ್ಕೆ ಇಳಿಯುವುದಿಲ್ಲ. ಇನ್ನು ಮೇಷರಾಶಿಯವರಿಗೆ ಪ್ರತಿಕೂಲ ಸಂಗತಿಗಳ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ. ಪ್ರತಿಕೂಲ ಸಂಗತಿಗಳು ಅಂದರೆ ಮೇಷರಾಶಿ ಸೇರಿದವರದ್ದು ಸಾಮಾನ್ಯವಾಗಿ ಅಕ್ರಮಕಾರಿ ಮತ್ತು ಮೊಂಡು ಸ್ವಭಾವ ಸ್ನೇಹಿತರೆ. ರಾಜಿ ಮಾಡಿಕೊಳ್ಳಲು ಹೊಂದಾಣಿಕೆ ಮಾಡಿಕೊಳ್ಳಲು ಸಾಮಾನ್ಯವಾಗಿ ಇಷ್ಟಪಡುವುದಿಲ್ಲ. ಮುಂಗೋಪದಿಂದಾಗಿ ವಿವಾದಗಳಿಗೆ ಸಿಲುಕಿಕೊಳ್ಳುತ್ತಾರೆ. ಜೀವನದಲ್ಲಿ ಸ್ಥಿರತೆ ಸಾಧಿಸುವುದು ಕಷ್ಟ. ಇತರರನ್ನ ಅನುಮಾನದಿಂದ ಕಾಣುವ ಗುಣದಿಂದಾಗಿ ಸ್ವಂತ ಸಂತೋಷವನ್ನು ಹಾಳು ಮಾಡಿಕೊಳ್ಳುತ್ತಾರೆ ಸ್ನೇಹಿತರೆ. ಕುಟುಂಬದ ಸದಸ್ಯರನ್ನು ಸಂಕಷ್ಟಕ್ಕೆ ತಳ್ಳುವ ಅಪಾಯಗಳು ಇರುತ್ತವೆ. ಬಹುಕಾಲ ಒಂದೇ ಕೆಲಸದಲ್ಲಿ ಉಳಿಯುವುದು, ಹಿಡಿದ ಕೆಲಸವನ್ನು ಹಠದಿಂದ ಸಾಧಿಸುವುದು ಸಹ ಅಪರೂಪ ಅಂತಲೇ ಹೇಳ್ಬೋದು. ಇನ್ನು ಮೇಷರಾಶಿಯವರ ವೃತ್ತಿ ಜೀವನದ ಬಗ್ಗೆ ತಿಳಿಸ್ಕೊಡ್ತೀನಿ. ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ, ಗುರುಬಲ ಇದೆಯಾ, ಗುರುಬಲದಿಂದ ಏನೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಮೇಷರಾಶಿಯವರು ಅನ್ನೋದನ್ನ ನೋಡ್ತಾ ಹೋಗೋಣ. ಸ್ನೇಹಿತರೆ, ಮೇಷರಾಶಿಗೆ ಸೇರಿದವರ ಮೇಲೆ ಮಂಗಳ ಗ್ರಹದ ಪ್ರಬಲ ಪ್ರಭಾವ ಇರುವುದರಿಂದ ಸಾಮಾನ್ಯವಾಗಿ ಇವರ ಸೇನೆ, ಪೊಲೀಸ್, ರಾಜಕಾರಣ, ರಕ್ಷಣಾ ವ್ಯವಸ್ಥೆ ಮತ್ತು ಕ್ರೀಡೆಗಳೊಂದಿಗೆ ಸಂಬಂಧ ಹೊಂದಿದ ವಿಭಾಗಗಳಲ್ಲಿ ಕೆಲಸ ಮಾಡಲು ಇಷ್ಟಪಡುತ್ತಾರೆ ಸ್ನೇಹಿತರೆ. ಇದಲ್ಲದೆ ಭೂಮಿ, ವಾಹನ, ಇಂಜಿನಿಯರಿಂಗ್, ಕಲೆ, ಬೋಧನೆ, ಶಸ್ತ್ರಾಸ್ತ್ರ, ವಿಜ್ಞಾನ, ಮಾರಾಟ, ವ್ಯವಸ್ಥಾಪಕ, ವಾಸ್ತುಶಿಲ್ಪಿ ಮತ್ತು ವಿದ್ಯುತ್ ವಿಭಾಗಗಳಲ್ಲಿ ಕೆಲಸ ಮಾಡುವುದು ಈ ರಾಶಿಯವರ ಸ್ವಭಾವಕ್ಕೆ ಹೊಂದಿಕೆಯಾಗುತ್ತದೆ. ಚಾಂಚಲ್ಯ ಇವರು ಸ್ವಭಾವದ ಒಂದು ಭಾಗವೇ ಆಗಿರುತ್ತದೆ ಅಂತಲೇ ಹೇಳ್ಬೋದು. ಆದರೆ ಒಮ್ಮೊಮ್ಮೆ ಮಾತ್ರ ವ್ಯಾಪಾರದ ವಿಷಯದಲ್ಲಿ ಸ್ಥಿರತೆ ಪ್ರದರ್ಶಿಸುತ್ತಾರೆ ಸ್ನೇಹಿತರೆ. ಸಾಕಷ್ಟು ಕಷ್ಟಪಟ್ಟು ದುಡಿದ ಮೇಲೆ ಅಧಿಕ ಧನಲಾಭವನ್ನು ನೋಡಲಿದ್ದೀರಿ. ಮನಸ್ಸಿಗೆ ನೆಮ್ಮದಿ ಸಿಗಲಿದೆ ಸ್ನೇಹಿತರೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲೂ ಕೂಡ ಅಧಿಕ ಧನ ಸಂಪತ್ತು ನಿಮ್ಮದಾಗಲಿದೆ ಅಂತಲೇ ಹೇಳ್ಬೋದು. ಇನ್ನು ಮೇಷರಾಶಿಯವರ ಆರೋಗ್ಯದ ಬಗ್ಗೆ ತಿಳಿಸ್ಕೊಡೋದಾದರೆ, ಆರೋಗ್ಯ ಹೇಗಿರಲಿದೆ, ಯಾವುದರ ಬಗ್ಗೆ ನೀವು ಚೇಂಜಸ್ ಮಾಡ್ಕೋಬೇಕು, ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಅನ್ನೋದನ್ನ ನೋಡ್ತಾ ಹೋಗೋಣ. ಮೇಷರಾಶಿಯವರ ಆರೋಗ್ಯದ ಬಗ್ಗೆ ತಿಳಿಸೋದಾದರೆ, ಮೇಷರಾಶಿಯ ಅಧಿಪತಿ ಮಂಗಳ. ಈ ರಾಶಿಗಳ ಜಾತಕರಿಗೆ ಮಂಗಳ ಗ್ರಹವು ಪ್ರತಿಕೂಲ ಸ್ಥಾನದಲ್ಲಿದ್ದಾಗ ಗಾಯದ ಅಪಾಯ ಮತ್ತು ಬೆಂಕಿಯ ಭಯವಿದೆ ಸ್ನೇಹಿತರೆ. ವಿಶೇಷವಾಗಿ ಹೊಟ್ಟೆಗೆ ಸಂಬಂಧಿಸಿದ ಪಿತ್ತ, ವಾಯು ಮತ್ತು ಅಪಸ್ಮಾರದ ಸಮಸ್ಯೆಗಳು ಆಗಾಗ ಕಾಡಬಹುದು. ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತದೆ. ಇನ್ನು ಒಮ್ಮೊಮ್ಮೆ ಹೊಟ್ಟೆಗೆ ಕಾಡುವ ಸಮಸ್ಯೆ ಕಾರಣದಿಂದ ಮಾನಸಿಕ ಕಿರಿಕಿರಿ, ಒತ್ತಡ, ನಿದ್ರೆಹೀನತೆ ಮತ್ತು ಕೋಪದಂತಹ ಸಮಸ್ಯೆಗಳು ಕಂಡುಬರುತ್ತವೆ. ಶನಿ ಹಾಗೂ ರಾಹುಗಳ ಪ್ರಭಾವವು ಮಂಗಳ ಗ್ರಹದ ಮೇಲಿದ್ದಾಗ ಶಸ್ತ್ರಚಿಕಿತ್ಸೆ ಮತ್ತು ಹುಣ್ಣುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಹೆಚ್ಚಿನ ತೊಂದರೆಗಳನ್ನು ಉಂಟು ಮಾಡುತ್ತದೆ ಸ್ನೇಹಿತರೆ. ಈ ವಿಷಯಗಳ ಬಗ್ಗೆ, ಈ ತೊಂದರೆಗಳ ಬಗ್ಗೆ ಆದಷ್ಟು ನೀವು ಎಚ್ಚರಿಕೆ ವಹಿಸಬೇಕಾಗುತ್ತದೆ. ಗುರುಬಲದಿಂದ ಸ್ನೇಹಿತರೆ ಅಧಿಕ ಧನ ಸಂಪತ್ತನ್ನು ನೋಡಲಿದ್ದರೆ ಟೋಟಲಾಗಿ ಹೇಳಬೇಕು ಅಂದರೆ 2025ರಿಂದ ಹಿಡಿದು 2026ರವರೆಗೆ ಸ್ನೇಹಿತರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿ ಮೇಷರಾಶಿಯವರು ಗುರುಬಲದಿಂದ ಮಿಶ್ರ ಫಲಗಳನ್ನು ನೋಡಲಿದ್ದಾರೆ ಸ್ನೇಹಿತರೆ. ಇನ್ನು ನಿಮ್ಮ ಸಾಂಸಾರಿಕ ಜೀವನದ ಬಗ್ಗೆ ತಿಳಿಸ್ಕೊಡ್ತೀನಿ. ನಿಮ್ಮ ಬದುಕು ಹೇಗಿರಲಿದೆ, ಯಾವುದರ ಬಗ್ಗೆ ನೀವು ಚೇಂಜಸ್ ಮಾಡ್ಕೋಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಸಾಂಸಾರಿಕ ಬದುಕು ಅಂದರೆ ಸ್ನೇಹಿತರೆ ಮೇಷರಾಶಿಯ ಜನರು ಸ್ವಭಾವತಃ ಪ್ರಾಮಾಣಿಕತೆಯನ್ನು ಇಷ್ಟಪಡುತ್ತಾರೆ ಮತ್ತು ಸ್ವತಃ ಅವರು ಪ್ರಾಮಾಣಿಕರು. ಅವರು ತಮ್ಮ ಜೀವನ ಸಂಗಾತಿಯಲ್ಲಿಯೂ ನಿಷ್ಠೆ ಇರಬೇಕು ಎಂದು ಬಯಸುತ್ತಾರೆ. ಅಕ್ಕಪಕ್ಕದವರಿಗೆ ನೆರವಾಗಲು ಇಷ್ಟಪಡುತ್ತಾರೆ. ಮೇಷರಾಶಿಯ ಜನರು ತಮ್ಮ ಸಂಗಾತಿಯ ಭಾವನೆಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಸಂಗಾತಿಯ ಭಾವನೆಗಳಿಗೆ ಸ್ಪಂದಿಸುವುದರೊಂದಿಗೆ ಅವರನ್ನು ಖುಷಿಯಾಗಿ ಇರುವಂತೆ ನೋಡಿಕೊಳ್ಳಲು ಪ್ರಯತ್ನಿಸುತ್ತಾರೆ ಸ್ನೇಹಿತರೆ. ಸೊ ಹಾಗಾಗಿ ಗುರುಬಲದಿಂದ ಮೇಷರಾಶಿಯವರು ಇಷ್ಟೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ಇವಾಗ ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ತಪ್ಪದೆ ಮಾಡುವುದರಿಂದ ನಿಮ್ಮ ಆರೋಗ್ಯ ಸಮಸ್ಯೆಯಾಗಲಿ, ನಿಮ್ಮ ಹಣಕಾಸಿನ ಸಮಸ್ಯೆಯಾಗಲಿ ಮುಂದಿನ ದಿನಗಳಲ್ಲಿ ಕಾಡುವುದಿಲ್ಲ ಅಂತಲೇ ಹೇಳ್ಬೋದು. ಆದಷ್ಟು ಸರಳ ಪರಿಹಾರವಾಗಿರುತ್ತದೆ ಸ್ನೇಹಿತರೆ, ತಪ್ಪದೆ ಮಾಡಿ ಅಂತ ಹೇಳ್ತಾ ಮೊದಲನೇ ಪರಿಹಾರ ಬಂದು ಸ್ನೇಹಿತರೆ, ಪ್ರತಿ ಶನಿವಾರ ಚಿಕ್ಕ ಮಕ್ಕಳಿಗೆ ಸಿಹಿ ತಿಂಡಿ, ಬಟ್ಟೆ, ಊಟವನ್ನು ಕೊಡುವುದು ಉತ್ತಮ. ಇದರ ಜೊತೆಗೆ ಹುಣ್ಣಿಮೆಯ ದಿನ ಅಥವಾ ಅಮಾವಾಸ್ಯೆಯ ದಿನ ಸ್ನೇಹಿತರೆ ಹಸುವಿಗೆ ಬಾಳೆಹಣ್ಣು, ಬೆಲ್ಲವನ್ನು ಕೊಡಿ ಸ್ನೇಹಿತರೆ. ಇನ್ನು ಹುಣ್ಣಿಮೆಯ ದಿನ ಅಥವಾ ಅಮಾವಾಸ್ಯೆಯ ದಿನ ಸ್ನೇಹಿತರೆ ಅರಳಿ ಮರದ ಕೆಳಗೆ
ಸಾಸಿವೆ ಎಣ್ಣೆಯಿಂದ ದೀಪವನ್ನು ಬೆಳಗುವುದರಿಂದ ಶುಭ ಫಲಗಳನ್ನು ಗಳಿಸಲಿದ್ದೀರಿ ಅಂತಲೇ ಹೇಳಬಹುದು. ತಪ್ಪದೆ ಈ ರೀತಿ ಮಾಡಿ. ಇದರ ಜೊತೆಗೆ ಶನಿದೇವರನ್ನು ಪ್ರಾರ್ಥನೆ ಮಾಡಿದಲ್ಲಿ ಶನಿದೇವರಿಗೆ ಕಪ್ಪು ಎಳ್ಳು ಸಾಸಿವೆ ಎಣ್ಣೆಯಿಂದ ದೀಪವನ್ನು ಹಚ್ಚುವುದರಿಂದ ಮನೆಯಲ್ಲೂ ಕೂಡ ಮದ್ಯಪಾನ ಮಾಂಸಾಹಾರವನ್ನು ಸೇವಿಸೋದು ಬಿಟ್ಟು ಸ್ನೇಹಿತರೆ ಈ ರೀತಿ ಪೂಜೆ ಮಾಡ್ಕೊಂಡು ಬಂದರೆ 9 ವಾರಗಳು 12 ವಾರಗಳು ಅಥವಾ 5 ವಾರಗಳು ಕಾಲ ಮಾಡ್ಕೊಂಡು ಬಂದರೆ ಸ್ನೇಹಿತರೆ ನಿಮ್ಮ ಆರೋಗ್ಯದಲ್ಲಿ ಇರುವ ಸಮಸ್ಯೆಗಳೆಲ್ಲ ನಿವಾರಣೆಯಾಗಿ ಮುಂದಿನ ದಿನಗಳಲ್ಲಿ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಲಿದ್ದೀರಿ ಸ್ನೇಹಿತರೆ. ತಪ್ಪದೇ ಈ ರೀತಿ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಹೊಸದಾಗಿ ವಿಸಿಟ್ ಮಾಡಿ ಏನಾದರೂ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ವಾಚ್ ಮಾಡೋದ್ರಿಂದ ಫುಲ್ ಇನ್ಫಾರ್ಮೇಷನ್ ತಿಳ್ಕೊತೀರಾ. ಇದರ ಜೊತೆಗೆ ಸಾಕಷ್ಟು ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ. ಅದನ್ನು ಅನುಸರಿಸಿ ನಿಮ್ಮ ಡೌಟ್ಸ್ ಏನಾದರೂ ನಿಮಗೆ ಗೊತ್ತಾಗ್ತಾ ಇಲ್ಲ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದರೆ ಅದಕ್ಕೂ ಕೂಡ ನಿಮಗೆ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಶನಿದೇವರ ಆಶೀರ್ವಾದ ಸಿಗಲಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.